ಇದೇ ನೋಡಿ ಸರಯೂ ನದಿ. ಇಲ್ಲಿ ಈಗ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡ್ಲಿಕ್ಕೆ. ಸ್ವಲ್ಪ ಮುಂದೆ ಬಂದ್ರೆ ಇನ್ನೊಂದು ನೋಡ್ಲೇಬೇಕಾದಂತ ಒಂದು ದೇವಸ್ಥಾನ ಇದೆ, ಹನುಮಾನ್ ಗಡಿ ಅಂತ ಹೇಳಿ. ನೋಡಿ ಸರಯೂ ನದಿ. ಇಲ್ಲಿ ಈಗ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡ್ಲಿಕ್ಕೆ. ಎಲ್ಲ ಜನ ಕೂತ್ಕೊಂಡು ನೋಡ್ಲಿಕ್ಕೆ. ಇಲ್ಲಿ ಕಾಶಿನಲ್ಲಿ ಹೇಗೆ ಗಂಗಾ ಆರತಿ ನಡೆಯುತ್ತೆ ಅದೇ ರೀತಿ ಅಯೋಧ್ಯೆಯಲ್ಲಿ ಸರಯೂ ಆರತಿ ಅಂತ ನಡೆಯುತ್ತೆ. ಈಗ ಸುಂದರವಾಗಿದೆ ವೆದರು, ಸೂರ್ಯ ಮುಳುಗ್ತಾ ಇರೋಂಥ ಟೈಮು. ಇನ್ನೊಂದು 10-15 ನಿಮಿಷದಲ್ಲಿ ಶುರುವಾಗತ್ತೆ. ಅಲ್ಲಿ ನೀವೇನು ನೋಡ್ತಾ ಇದ್ದೀರಾ ಈ ಜಾಗದಲ್ಲಿ, ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಈ ಒಂದು ಸರಯೂ ಆರತಿ ಅನ್ನೋದೇನಿದೆ ಸಾಯಂಕಾಲ ಸಂಜೆ ಸುಮಾರು ಒಂದು 6 ಗಂಟೆ 6:30 ಅಷ್ಟೊತ್ತಿಗೆ, ಅಂದರೆ ಸೂರ್ಯ ಮುಳುಗ್ತಿದ್ದಾಗ ಇನ್ನೇನು ಮುಳುಗ್ತಾ ಇದೆ. ತುಂಬ ಚೆನ್ನಾಗಿದೆ ನೋಡಿ ವೆದರು. ಇನ್ನೊಂದು 10 ನಿಮಿಷದಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಸಲ ಬಂದಾಗ ಸಂಜೆ ಅಯೋಧ್ಯೆಗೆ ಬರೋ ಥರ ಬನ್ನಿ. ಸಂಜೆ ಹೊರಟೋಗ್ಬೇಡಿ, 6 ಗಂಟೆ 7 ಗಂಟೆ ಮೇಲೆ ಇರಿ. 7ರಿಂದ ಸುಮಾರು 8-8:30 ತನಕ ಇರುತ್ತೆ ಈ ಒಂದು ಕಾರ್ಯಕ್ರಮವನ್ನು. ಸರಯೂ ಉತ್ಸವ ಅಥವಾ ಸರಯೂ ದೀಪೋತ್ಸವ ಅಂತ ಏನು ಹೇಳ್ತಾರೆ, ಸರಯೂ ದೀಪ, ಸರಯೂ ಆರತಿ ಅಂತ ಹೇಳ್ತು, ಅದನ್ನು ನೋಡಿಕೊಂಡು ಹೋಗ್ಬೋದು. ಇನ್ನು ಮುಂದಿನ ಲೊಕೇಶನ್ಸ್ನ ಮುಂದೆ ನೋಡ್ತೀನಿ ಬನ್ನಿ. ಇಲ್ಲಿ ಈ ಪೂರ್ತಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಜನ ಕೂತ್ಕೊಂಡು ಜನಗಳು ಈ ಒಂದು ಆರತಿಯನ್ನು ಅಥವಾ ಈ ಒಂದು ನದಿಯ ವಿಸಂಗಮ ನೋಟವನ್ನು ನೋಡೋ ಥರ. ಅಲ್ಲಿಂದ ಸುಮಾರು 1000 ಜನ ನನ್ನ ಕೇಳಿದ್ರೆ ಹತ್ತತ್ರ ಒಂದು ಸ್ಟೇಡಿಯಂನಲ್ಲಿ, ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇಡಿಸೋಷ್ಟು ಜನ, ಅದಕ್ಕಿಂತ ತುಂಬ ಜಾಸ್ತಿನೇ ಜನ, ಲಕ್ಷಾಂತರ ಜನ ಬಹುಶಃ ಇಡಿಸ್ಬೋದು. ಈ ರೀತಿ ಸ್ಟೆಪ್ಗಳನ್ನ ಏನು ಮಾಡಿದ್ದಾರೆ ನೋಡಿ, ಆ ಮೂಲೆಯಿಂದ ಹಿಡಿದು ಅಲ್ಲಿಂದ ಹಿಡಿದು ಇಲ್ಲಿನ ತನಕ ಇನ್ನೂ ಮುಂದೆ ಇದೆ, ಇಲ್ಲಿನ ತನಕನೂ ಇದೆ. ಮತ್ತು ಇಲ್ಲೆಲ್ಲ ಇದೆ. ಈಗಾಗಲೇ ಅಲ್ಲಿ ಜನ ಸಿದ್ಧರಾಗ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಸರಯೂ ಆರತಿಗೆ. ಇಲ್ಲಿಗೆ ನೇರ ಬಸ್ಗಳು ಕೂಡ ಬರುತ್ತೆ. ನೀವು ಬಸ್ನಲ್ಲೂ ಬರ್ಬೋದು, ಅಥವಾ ಇಲ್ಲಿ ಆಟೋಗಳಿರುತ್ತೆ, ಅಥವಾ ಈ ಒಂದು ಎಲೆಕ್ಟ್ರಿಕ್ ಆಟೋಗಳು ಇಲ್ಲಿ ಜಾಸ್ತಿ. ಎಲೆಕ್ಟ್ರಿಕ್ ಆಟೋಗಳು 10 ರೂಪಾಯಿ 20 ರೂಪಾಯಿ ಶೇರ್ ಆಟೋಗಳೆಲ್ಲ ತೊಗೊಂಬರ್ತಾರೆ. ಅಂದರೆ ನೀವು ರಾಮನ ಜನ್ಮಭೂಮಿನ, ರಾಮನ ಮೇನ್ ದೇವಸ್ಥಾನ ನೋಡ್ಕೊಂಡು ಅದರಿಂದ ಸ್ವಲ್ಪ ಮುಂದೆ ಬಂದರೆ ಇನ್ನೊಂದು ನೋಡಲೇಬೇಕಾದಂಥ ಒಂದು ದೇವಸ್ಥಾನ ಇದೆ, ಹನುಮಾನ್ ಗಡಿ ಅಂತ ಹೇಳಿ. ಹನುಮಾನ್ ಗಡಿ ವಿಶೇಷ ಏನಪ್ಪ ಅಂದರೆ, ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದು ಹೂನಾರ ಮತ್ತು ಅಲ್ಲೊಂದು ಸ್ವೀಟ್ ಬಾಕ್ಸು ನೀವೇ ತೊಗೋಬೇಕು. ತೊಗೊಂಡ್ಬಿಟ್ಟು ಆ ಹೂನಾರನ ದೇವ್ರಿಗೆ ಹಾಕ್ಬಿಟ್ಟು ಸ್ವೀಟ್ ಬಾಕ್ಸ್ನ ದೇವ್ರ ಮುಂದೆ ಇಟ್ಬಿಟ್ಟು ನಿಮಗೆ ಕೊಡ್ತಾರೆ ಪ್ರಸಾದ ಅಂತ. ನಮ್ಮ ಕಡೆ ಎಲ್ಲ ಹೇಗೆ ಕಾಯಿ ಹೊಡೆದ್ಬಿಟ್ಟು ಕಾಯಿನ ದೇವ್ರ ಮುಂದೆ ಇಟ್ಟು ಕೊಡ್ತಾರೆ, ಆ ಥರ. ಅದನ್ನು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಮುಂದೆ ಬಹುಶಃ ಒಂದು 1 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ ದೂರ ಎಲೆಕ್ಟ್ರಿಕ್ ಆಟೋಗಳು ಬಸ್ನಲ್ಲಿ ಬಂದರೆ ಸರಯೂ ನದಿ ಸಿಗುತ್ತೆ. ಈ ದಂಡೆಯಲ್ಲಿ ಈಗ ಸರಯೂ ದೀಪೋತ್ಸವ ಅಥವಾ ಸರಯೂ ಆರತಿ ಅಂತ ಏನು ಕರಿತೀವಿ ಅದು ಶುರುವಾಗುತ್ತೆ. ಬನ್ನಿ, ಸರಯೂ ಆರತಿ ಹೇಗಿರುತ್ತೆ ನಾನು ನಿಮಗೆ ನೋಡಿಸ್ತೀನಿ. ಇದೇ ನೋಡಿ ಸರಯೂ ಆರತಿ ನಡೆಯುವಂಥ ಪ್ರದೇಶ. ಇವಾಗ ನಾನು ನಿಮಗೆ ನೋಡ್ತಿದ್ದೆ ಇದರ ಹಿಂಭಾಗ, ಅಂದರೆ ಹೀಗೆ ಹೋಗಿ ಇದರಿಂದ ಕೆನಾಲ್ ಬಂದಿದೆ. ಇದು ಮೇನ್ ನದಿ, ಮುಖ್ಯವಾದಂತಹ ನದಿ ಸರಯೂ ನದಿ. ಕಾಶಿಗೆ ಗಂಗೆ ಹೇಗೆ, ಧರ್ಮಸ್ಥಳದಲ್ಲಿ ನಮ್ಮ ನೇತ್ರಾವತಿ ನದಿ ಹೇಗೆ, ಆ ಥರ ಅಯೋಧ್ಯೆಗೆ ಸರಯೂ ನದಿ.
ಬೋಟ್ ರೈಡಿಂಗ್ ಎಲ್ಲ ಇರುತ್ತೆ. ನೀವು ಇಲ್ಲಿ ಬಂದಾಗ ಬೋಟ್ ರೈಡಿಂಗ್ ಹೋಗ್ಬೋದು. ಸಂಜೆ 6:15ಗೆ 6:15ಕ್ಕೆ ಸರಿಯಾಗಿ ಆರತಿ ಶುರುವಾಗುತ್ತೆ. ಮೇಲೆ ಬ್ರಿಡ್ಜಿಂದನೂ ನೋಡ್ಬೋದು. ಅದತ್ತಿ ತುಂಬ ಚೆನ್ನಾಗಿದೆ ನೋಟ. ಅಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ, ಆ ಸೇತುವೆ ಮೇಲಿಂದ ಹೋಗುತ್ತೆ. ಮತ್ತು ಇಲ್ಲಿ ಈ ಥರ ನಡೆಸುತ್ತೆ. ನೋಡಿ, ಈಗ ನಾವು ಸೆಕ್ಟರ್ 6ನಲ್ಲಿದ್ದೀವಿ. ಸೀದಾ ಹೋದರೆ ಸಂಗಮ್. ಬೆಳಗಿನ ಜಾವ 4 ಗಂಟೆ, ಈಗ 3:30 4 ಗಂಟೆ. ಸಿಕ್ಕಾಪಟ್ಟೆ ಕೊಳ್ಳಿದೆ. ಹತ್ತಿರ ಒಂದು 10-15 ಡಿಗ್ರಿನಲ್ಲಿದೆ. ಫುಲ್ ಪ್ಯಾಕ್ ಆಗಿದ್ದೀವಿ. ಆದರೂ ಮಾತಾಡೋಕ್ಕಾಗ್ತಾ ಇಲ್ಲ. ಚಳಿಗೆ ದೇಹ ಸ್ಪಂದಿಸ್ತಾ ಇಲ್ಲ, ಆ ಥರ ಇದೆ. ಫುಲ್ ಫ್ರೀಸ್ ಆಗಿಬಿಟ್ಟಿದ್ದೀವಿ. ಒಂಥರ 10-15 ಡಿಗ್ರಿ ಇದೆ. ಬರೋವಾಗ ದಯವಿಟ್ಟು ತುಂಬ ಬೆಚ್ಚಗಿರೋವಂಥ ಬಟ್ಟೆ, ಚೆನ್ನಾಗಿರೋವಂಥ ಸ್ವೆಟರ್ಗಳು ಎಲ್ಲನೂ ತೊಗೊಂಡು ಬನ್ನಿ. ಇದೇ ರೋಡು ಇದು ಸಂಗಮ್ಗೆ ಹೋಗುತ್ತೆ. ಗಂಗಾ ಯಮುನಾ ಮತ್ತು ಸರಸ್ವತಿ ಸಂಗಮ. ಅಲ್ಲಿ ಹೋಗಿ ನಾನು ನಿಮಗೆ ಇದನ್ನು ನಡೆಸ್ತೀನಿ. ಈ ಥರ ಇದೆ ನೋಡಿ ಟೆಂಟ್ಗಳು. ಲೈನಾಗಿ ಎರಡೂ ಕಡೆ ಟೆಂಟ್ಗಳ ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರದಿಂದ. ಒಂದಷ್ಟು, ಆಮೇಲೆ ಒಂದಷ್ಟು ಮಠಗಳು, ಇಲ್ಲಿನ ಬೇರೆ ಬೇರೆ ಆರ್ಗನೈಸೇಷನ್ಗಳು, ಅವರುಗಳೆಲ್ಲ ಒಂದಷ್ಟು ಅವ್ರದ್ದೇ ಆದಂಥ ಒಂದಷ್ಟು ಟೆಂಟ್ಗಳು ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಯಾವುದೋ ಒಂದು ಟೆಂಟ್ ಇದೆ ನೋಡಿ. ಈ ಥರ ರೋಡಿನ ಎರಡೂ ಬದಿಗಳಲ್ಲೂ ಟೆಂಟಿನ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದಾರೆ. ಇದರಲ್ಲಿ ರೆಸ್ಟ್ ತಗೊಳ್ಳೋದಕ್ಕೆ ಅವಕಾಶ ಇದೆ. ಯಾವುದಿದು ಲಾಲ್ ಮಹೇಂದ್ರ ಶಿವಶಕ್ತಿ ಸೇವಾ ಸಮಿತಿಯ ಒಂದು ಟೆಂಟ್ ಇದು. ಈ ಥರ ಟೆಂಟು ಎರಡೂ ಬದಿಗಳಲ್ಲೂ ಇದೆ. ಇದು ಸಂಗಮ್ಗೆ ಹೋಗ್ತಾ ಇರುವಂಥ ದಾರಿ. ನೋಡಿ, ಈಗ ಟೈಮು ಸುಮಾರು ಒಂದು 5:15, 5:45, 5:40. ಈಗ ಎಷ್ಟು ಜನ ಇದ್ದಾರೆ ನೋಡಿ. ಇದೇ ಸಂಗಮ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದೇ ಸಂಗಮ.